ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಪಿಂಚಣಿ ಹಣ ಅಂದರೆ ಈ ತಿಂಗಳ ಪಿಂಚಣಿ ಹಣ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಮತ್ತು ಏಪ್ರಿಲ್ ಮೇ ತಿಂಗಳ ಹಣ ಇನ್ನೂ ಎಷ್ಟು ಜನರಿಗೆ ಬರುವುದು ಬಾಕಿ ಇದೆ ಮತ್ತು ಜೂನ್ ತಿಂಗಳ ಪಿಂಚಣಿ ಹಣ ನಿಮಗೆ ಇನ್ನೂ ಜಮಾ ಆಗಿಲ್ಲ ಅಂದರೆ ನಿಮಗೆ ಎಷ್ಟು ದಿನಗಳ ಒಳಗಡೆ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ತಿಳಿಸ್ತಾ ಇದ್ದೇನೆ. ಮತ್ತು ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಮಾಹಿತಿ ತಿಳಿಸುವುದಿದೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿನ ತೆಗೆದುಕೊಳ್ಳಿ ಸ್ನೇಹಿತರೆ. ಮತ್ತು ನೀವು ಅರ್ಧಂಬರ್ಧ ಇನ್ಫಾರ್ಮೇಷನ್ ನೋಡ್ತೀರಾ, ಕಮೆಂಟ್ ಮಾಡ್ತೀರಾ, ಫೇಕ್ ನ್ಯೂಸ್ ಆಗಿ ಹೇಳ್ತಿದ್ದೀರಾ, ಸುಳ್ಳು ಮಾಹಿತಿ ನೀಡ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತೀರಾ. ಆದ ಕಾರಣ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಕೇಳ್ಕೋದೇನೆಂದರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಬೇಕಂತ ಅನಿಸಿದರೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೀವು ನೋಡಲಿಲ್ಲ ಅಂದರೂ ನಡೆಯುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ವಿಡಿಯೋ ಕೊನೆವರೆಗೂ ನೋಡಿ ನಂತರ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ. ಏಪ್ರಿಲ್ ಮೇ ಜೂನ್ ಪಿಂಚಣಿ ಹಣದ ಬಗ್ಗೆ ಒಂದು ಮಾಹಿತಿ ನೀಡುತ್ತೇನೆ. ಈಗ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಬೇಕಾಗಿತ್ತು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೇ ತಿಂಗಳಲ್ಲಿ ಏನಂತ ಒಂದು ಮಾಹಿತಿ ನೀಡಿದ್ರು. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣದ ಏನು ಅಮೌಂಟ್ ಬಂದಿರುತ್ತೆ ನೋಡಿ, ನಮ್ಮ ಹತ್ರ ಬಂದಿದೆ. ಇನ್ನು ನಾವು ಡಿಬಿಟಿಗೆ ಪುಷ್ ಮಾಡಿ ಮಹಿಳೆಯರ ಖಾತೆಗೆ ಜಮಾ ಮಾಡುವುದು ಮಾತ್ರ ಬಾಕಿ ಇದೆ ಅಂತ ಒಂದು ಮಾಹಿತಿ ನೀಡಿದ್ರು. ಆದ ಕಾರಣ ಅವರು ಈ ಒಂದು ಮಾಹಿತಿ ನೀಡಿಯೇ ಈಗ 15ರಿಂದ 20 ದಿನ ಆಯಿತು. ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ. ಮತ್ತು ಹೊಸದಾಗಿ ಅರ್ಜಿ ಬೇರೆ ಸಲ್ಲಿಸಬೇಕಂತೆ, ಅದನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ನೀಡಿದ್ದೇನೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಬಂದು ಈ ವಿಡಿಯೋ ನೋಡಿ. ಆದ ಕಾರಣ ಈಗ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಅಂದರೆ ಇದೇ ಜೂನ್ ಎಂಡ್ ಒಳಗಡೆ 100ಕ್ಕೆ 100% ಹೇಳುತ್ತೇನೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಜಮಾ ಆಗುತ್ತದೆ. ಆದ ಕಾರಣ ಹೊಸದಾಗಿ ಅರ್ಜಿ ಕೂಡ ಹಾಕಲು ಸರ್ಕಾರ ಒಂದು ಆದೇಶ ನೀಡಿದೆ. ಅಂದರೆ ತುಂಬ ಫಲಾನುಭವಿಗಳು ಟ್ಯಾಕ್ಸ್ ಪೇ, GST ಪೇ ಮತ್ತು ಸರ್ಕಾರಿ ನೌಕರರು ಇದ್ದಾರೆ, ಅವರ ಅಕೌಂಟ್ಗೆ ಕೂಡ ಹಣ ಹೋಗ್ತಾ ಇದೆ ಅಂತೆ. ಮತ್ತು ತುಂಬ ಫಲಾನುಭವಿಗಳು ತೀರಿ ಹೋಗಿದ್ದಾರೆ, ಅವರ ಅಕೌಂಟ್ ಕೂಡ ಹಣ ಹೋಗ್ತಾ ಇರೋ ಸಲುವಾಗಿ ಮತ್ತೊಮ್ಮೆ ಅರ್ಜಿ ಹಾಕಲು ಹೇಳಿದ್ದಾರೆ. ಪ್ಲೀಸ್ ನೀವು ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸ್ಟಾರ್ಟ್ ಆಗಿದೆ ಅಥವಾ ಇಲ್ಲ ಅಂತ ಕೇಳಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಹೊಸದಾಗಿ ಅರ್ಜಿ ಸಲ್ಲಿಸಬಹುದು ಅಂತ ನಿನ್ನೆ ವಿಡಿಯೋದಲ್ಲಿ ಒಂದು ಮಾಹಿತಿ ನೀಡಿದ್ದೇನೆ. ಅದನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಮತ್ತು ಈಗ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಇದೇ ಜೂನ್ ಎಂಡ್ ಒಳಗಡೆ ಖಂಡಿತ ಬಂದೇ ಬರುತ್ತದೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು. ಇನ್ನು ಏಪ್ರಿಲ್ ಮೇ ಜೂನ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ತುಂಬ ಫಲಾನುಭವಿಗಳಿಗೆ ಟೆನ್ಷನ್ ಇತ್ತು. 2 ತಿಂಗಳ ಪಿಂಚಣಿ ಹಣ ಬಂದಿರಲಿಲ್ಲ. ಆದ ಕಾರಣ ಈಗ 15 ದಿನಗಳ ಒಳಗಡೆ ಅಂದರೆ ಇದೇ ಜೂನ್ ತಿಂಗಳಲ್ಲಿ 2 ಮತ್ತು 3 ತಿಂಗಳ ಅಂದರೆ ಏಪ್ರಿಲ್ ಮೇ ಜೂನ್ ತಿಂಗಳ ಹಣ ಓನ್ಲಿ 15 ದಿನಗಳ ಒಳಗಡೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲು ಶುರು ಮಾಡಿದ್ದಾರೆ. ತುಂಬ ಫಲಾನುಭವಿಗಳಿಗೆ ಅಂದರೆ ಒಂದು 80 to 90% ಫಲಾನುಭವಿಗಳಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಬಂದಿದೆ. ಇನ್ನು ಜೂನ್ ತಿಂಗಳ ಹಣ ಬರೋದು ಮಾತ್ರ ಬಾಕಿ ಇದೆ. ಜೂನ್ ತಿಂಗಳು ಕೂಡ ಈಗ ನಾನು ನಿನ್ನೆ ತಾನೇ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಯೂಟ್ಯೂಬಲ್ಲಿ, ಜೂನ್ ತಿಂಗಳ ಪಿಂಚಣಿ ಹಣ ಎಷ್ಟು ಜನಕ್ಕೆ ಜಮಾ ಆಗಿದೆ ಅಂತ. ಅದಕ್ಕೆ 8 ವೀಕ್ಷಕರು ವೋಟ್ ಮಾಡಿದ್ದಾರೆ. ಹಣ ಜಮಾ ಆಗಿದೆ ಅಂತ 63% ಫಲಾನುಭವಿಗಳು ವೋಟ್ ಮಾಡಿದ್ದಾರೆ. ಹಣ ಇನ್ನೂ ಜಮಾ ಆಗಿಲ್ಲ ಅಂತ 38% ಫಲಾನುಭವಿಗಳು ವೋಟ್ ಮಾಡಿದ್ದಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ಏನಂದರೆ ಈಗಾಗಲೇ ಒಂದು 40 to 50% ಫಲಾನುಭವಿಗಳಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಜಮಾ ಆಗಿದೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಜೂನ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು ನಿಮ್ಮ ಅಕೌಂಟ್ಗಳಿಗೆ ಬರೋದು ಮಾತ್ರ ಬಾಕಿ ಇದೆ. ಈಗೂ ಕೂಡ ಬರ್ಬೋದು, ನಾಳೆ ಕೂಡ ಬರ್ಬೋದು, ಎನಿ ಟೈಮ್ ನಿಮ್ಮ ಅಕೌಂಟ್ಗೆ ಜೂನ್ ತಿಂಗಳ ಪಿಂಚಣಿ ಹಣ ಬರ್ಬೋದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಮ್ಮ ಪಕ್ಕದ ಮನೆಯವರಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಜಮಾ ಆಯಿತು, ನಮಗೆ ಇನ್ನೂ ಜಮಾ ಆಗಿಲ್ಲ, ಜಮಾ ಆಗುತ್ತಾ ಅಥವಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಖಂಡಿತವಾಗಿ ಇಂದು ಕೂಡ ಜಮಾ ಆಗ್ಬೋದು, ನಾಳೆ ಕೂಡ ಜಮಾ ಆಗ್ಬೋದು, ನಾಡಿದ್ದು ಕೂಡ ಜಮಾ ಆಗ್ಬೋದು. ಒಟ್ಟಲ್ಲಿ ಇನ್ನೊಂದು ವಾರದ ಒಳಗಡೆ ಖಂಡಿತವಾಗಿ 100ಕ್ಕೆ 100% ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣದ ಬಗ್ಗೆ, ಏಪ್ರಿಲ್ ಮೇ ಜೂನ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.